ನಮಸ್ತೆ ನನ್ನ ಪ್ರೀತಿ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಭೂಮಿಗೆ ಸುಣ್ಣವನ್ನು ಹಾಕೋದ್ರಿಂದ ಏನು ಅನುಕೂಲ ಎಂಬುದರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಭೂಮಿಗೆ ಸುಣ್ಣವನ್ನು ಬೆಳಿಗ್ಗೆ ಅಥವಾ ಸಂಜೆ ರಂಗೋಲಿ ಪುಡಿ ಥರ ಬಿಡಬೇಕಾಗುತ್ತೆ. ಚೆಲ್ಲೋದೇ ಆಗಲಿ ಉಗ್ಗೋದೇ ಆದರೆ ಗಾಳಿಯಲ್ಲಿ ಸುಣ್ಣ ಆರಿ ಹೋಗೋದ್ರಿಂದ ನಾವು ರಂಗೋಲಿ ಥರ ಬಿಡಬೇಕು. ನೋಡಿ, ಆ ಕಡೆ ಎಲ್ಲ ರಂಗೋಲಿ ಥರ ಬಿಟ್ಟಿದ್ದೀನಿ, ಈ ಕಡೆನೂ ಬಿಟ್ಟಿದ್ದೆ. ನೀರು ಹಿಂಗಡಿಂದ ನೀರು ಹೊಡೆಯೋದ್ರಿಂದಾಗಿ ನಿಮಗೆ ಸುಣ್ಣ ಕಾಣ್ತೇ ಇಲ್ಲ. ತುಂಬ ಸುಣ್ಣವನ್ನು ಹಾಕಿದ್ದೀನಿ ನಾನು. ನೋಡಿ, ನಾವು ಸುಣ್ಣವನ್ನು ಎರಚಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಎರಚಬೇಕು. ಮೂಗಿಗೆ, ಬಾಯಿಗೆ, ಕಣ್ಣಿಗೆ ಸುರಕ್ಷಿತೆಯಾಗಿ ಮುಂಜಾಗ್ರತೆಯಾಗಿ ಕ್ರಮವನ್ನು ವಹಿಸಿ ನಾವು ಎರಚಬೇಕಾಗುತ್ತದೆ. ಹಾಗೆ ನಾವು ಎರಚಾದ್ಮೇಲೆ ಹಿಂಗಡಿಂದ ನೀರು ಹೊಡಿಬೇಕು, ಇಲ್ಲಾಂದರೆ ರೋಟ್ರಿಲಿ ಒಡಿಸ್ಬೇಕಾಗುತ್ತೆ ಭೂಮಿಯಲ್ಲಿ ಸುಣ್ಣ ಸೇರೋಗೆ. ನಾವು ಹಾಗೆ ಬಿಟ್ಟರೆ ಬಿಸಿಲಲ್ಲಿ ಸುಣ್ಣ ಕಾಯುತ್ತೆ, ಹಾಗೆ ಗಾಳಿಯಲ್ಲಿ ಸುಣ್ಣ ಆರಿ ಹೋಗೋದ್ರಿಂದ ನಾವು ಹಿಂಗಡಿಂದ ನೀರು ಹೊಡಿಬೇಕು, ಇಲ್ಲಾಂದರೆ ರೋಟಿಯನ್ನು ಒಡಿಸ್ಬೇಕಾಗುತ್ತೆ. ಆಗ ಭೂಮಿಗೆ ನಾವು ಹಾಕಿದಂಥ ಸುಣ್ಣ ಭೂಮಿಗೆ ಬಹುಬೇಗವಾಗಿ ಸೇರುತ್ತೆ. ಈ ನಾವು ಭೂಮಿಗೆ ಸುಣ್ಣವನ್ನು ಹಾಕೋದ್ರಿಂದ ಏನೇನು ಅನುಕೂಲ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ. ಹಾಗೆ ಮಣ್ಣಿನಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು ಇದು ಹೆಚ್ಚಿಸುತ್ತದೆ. ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಬಿಳಿ ಫಂಗಸ್, ಕಪ್ಪು ಫಂಗಸ್ಗಳು ಎಲೆಗಳ ಮೇಲೆ ಬರುವಂಥ ರೋಗವನ್ನು ಕೂಡ ಕಡಿಮೆ ಮಾಡ್ತದೆ. ಹಾಗೆ ತೆಂಗಿನ ಗಿಡಕ್ಕೆ ಇದನ್ನು ಗೆಡ್ಡೆಗೆ ಹಾಕೋದ್ರಿಂದ ಕಾಂಡ ಕೊರೆಯುವ ಹುಳುಗಳು ಮತ್ತು ಗೊಣ್ಣೆ ಹುಳುಗಳನ್ನು ಕಡಿಮೆ ಮಾಡ್ತದೆ. ನಮ್ಮ ಜಮೀನಲ್ಲಿ ಸಿಕ್ಕಾಪಟ್ಟೆ ಗೊಣ್ಣೆ ಹುಳುಗಳಿರೋದ್ರಿಂದ ಈ ಚಿಗುರ ಮತ್ತು ಈ ತೆಂಗಿ ಗಿಡ ಚಿಗುರೋಕ್ಕೂ ಬಿಡ್ತಾಯಿಲ್ಲ. ಹಾಗೆ ಸುಳಿಗಳು ಮತ್ತು ಈ ಒಂಬಳೆ ಒಣ್ತಾ ಇರುವಂಥ ಒಂಬಳೆನೂ ಕೂಡ ಕಡಿಯೋದ್ರಿಂದ ನಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಇಳುವರಿ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಸುಣ್ಣವನ್ನು ಎರಚೋದ್ರಿಂದ ಗೊಣ್ಣೆ ಹುಳುಗಳು ಕಡಿಮೆ ಆಗ್ತವೆ. ಹಾಗೆ ಇದನ್ನು ತೆಂಗು, ಬಾಳೆ, ಅಡಿಕೆ, ಕಬ್ಬು ಮತ್ತು ಕಾಳುಮೆಣಸು ಇವುಗಳಲ್ಲಿ ಸುಣ್ಣವನ್ನು ಎರಚೋದ್ರಿಂದ ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಲಾಗುತ್ತದೆ. ಈ ಬೆಳೆ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇರೋದ್ರಿಂದಾಗಿ ಗಿಡಗಳು ತ್ವರಿತವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗೆ ಗ್ರೀನ್ ಶೈನಿ ಅಂದರೆ ಹಸಿರು ಆದಂತಹ ಗಿಡಗಳಿಗೆ ಹಸಿರು ಬರಲು ಕೂಡ ಕಾರಣವಾಗುತ್ತದೆ. ಇದರಿಂದ ಈ ಸುಣ್ಣವನ್ನು ಎರಚೋದ್ರಿಂದ ಇಳುವರಿ ಕೂಡ ಹೆಚ್ಚಾಗುತ್ತದೆ. ಭೂಮಿಯ ಖನಿಜ ಮಟ್ಟವನ್ನು ಕೂಡ ಹೆಚ್ಚಿಸುತ್ತದೆ. ಹಾಗೆ ಭೂಮಿಯಲ್ಲಿರುವ ಶೀತಾಂಶವನ್ನು ಕಡಿಮೆ ಮಾಡಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ಭೂಮಿಯಲ್ಲಿರುವಂಥ pH ಮಟ್ಟವನ್ನು ಸಮತೋಲನೆಯಲ್ಲಿ ಇಟ್ಟು ಆಮ್ಲೀಯ ಮಟ್ಟವನ್ನು ಕೂಡ ಸಮತೋಲನೆ ನೀಡಲು ಕಾರಣವಾಗಿದೆ. ಹಾಗೆ ಇದನ್ನು ಸುಣ್ಣ, ಮೈಲ್ತೂತ, ಬೆಲ್ಲ, ಹಾಗೆ ಮೈದಾ ಇವುಗಳನ್ನು ನಾವು ಮಿಕ್ಸ್ ಮಾಡ್ಕೊಂಡು ಗೆಡ್ಡೆಗೆ ಹೊಡೆಯೋದ್ರಿಂದ ಸಂಜೆ ಇಳಿಯ ಬಿಸಿಲು ಗಿಡಗಳಿಗೆ ತಾಗದಂತೆ ಹಾಗೂ ಕೆಟ್ಟ ಶಿಲೇಂಧ್ರಿಯಗಳು ಬುಡವನ್ನು ಕೊರೆಯದಂತೆ ಇದು ಕಾರ್ಯನಿರ್ವಹಿಸುತ್ತದೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ಏನಪ್ಪ ಅಂದರೆ ಇದರಿಂದ ನಾವು ಈ ಮಣ್ಣಿನ ಗುಣಮಟ್ಟವನ್ನು ಅಂದರೆ ಭೌತಿಕ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಹಾಗೆ pH ಲೆವೆಲನ್ನು ಕೂಡ ಸಮತೋಲನ ನೀಡಲು ಸಹಾಯ ಮಾಡುತ್ತದೆ. ಅನೇಕ ರೋಗಗಳಿಗೆ ಇದು ಮದ್ದಾಗಿ ಕೆಲಸವನ್ನು ಮಾಡುತ್ತದೆ. ಭೂಮಿಯ ಶೀತಾಂಶವನ್ನು ಹೊಡೆಯುತ್ತದೆ. ಈ ಎಲ್ಲ ಥರದ ಗಿಡಗಳಿಗೂ ಇದು ಅನುಕೂಲಕರವಾಗಿರುತ್ತದೆ. ಬಿಳಿ ಕಾಂಡಗಳ ಕೊರೆತ ರೋಗಗಳು, ಹುಳುಗಳು, ಹಸಿರು ಹುಳುಗಳು, ಹೀಗೆ ಎಲ್ಲ ರೋಗಗಳನ್ನು ಎಲ್ಲ ಗಿಡಗಳ ಮೇಲೆ ಕೂತು ಎಲೆಗಳನ್ನು ಕೊರೆಯುವಂತಹ ಮಟ್ಟ ಕಡಿಮೆ ಆಗುತ್ತದೆ. ಹಾಗೆ ಇದನ್ನು ಎರಚೋದ್ರಿಂದ ಮಂಡ್ಲದಾವು, ಹಾವುಗಳ ಸಂಖ್ಯೆ, ಕಪ್ಪೆಗಳ ಸಂಖ್ಯೆ, ಇಲಿಗಳ ಸಂಖ್ಯೆ ಕಡಿಮೆ ಆಗುತ್ತವೆ. ಹೀಗೆ ಈ ಸುಣ್ಣವನ್ನು ನಾವು ಭೂಮಿಗೆ ಹಾಕೋದ್ರಿಂದ ತುಂಬ ಅನುಕೂಲಕರವಾದಂಥ ಅಂಶವನ್ನು ನಾವು ಪಡೆಯಬಹುದು. ಹೀಗೆ ಎಲ್ಲ ರೈತರಿಗೂ ಇಂದು ಶುಭ. ಜೈ ಹಿಂದ್, ಜೈ ಕಿಸಾನ್.